RSS ಹುಟ್ಟಿ 100 ವರ್ಷ ಆಯ್ತು. ಈ 100 ವರ್ಷದಲ್ಲಿ RSS ವಿರುದ್ಧ ಸಾಕಷ್ಟು ಆರೋಪಗಳನ್ನ ಕಾಂಗ್ರೆಸ್ ಮಾಡ್ಕೋತಾ ಬರ್ತಾ ಇದೆ. ಬಟ್ ಎಷ್ಟೇ ಆರೋಪಗಳನ್ನ ಮಾಡಿದ್ರು ಕೂಡ ಸಾಕ್ಷಿ ಮುಖ್ಯ. ಸಾಕ್ಷಿ ಏನಾದ್ರೂ ಇದೆಯಾ? ಮೂರ್ತಿ ಸರ್ ಆಗ್ಲೇ ಮಾತನಾಡ್ತಾ ಇದ್ವಿ, ನೀವು ಇಷ್ಟೆಲ್ಲ ಆರೋಪ ಮಾಡಿದ್ರು ಕೂಡ ಬ್ಯಾನ್ ಮಾಡಬೇಕು, ನಿಷೇಧ ಮಾಡಬೇಕು ಅಂದ್ರೆ ಸಾಕ್ಷಿ ಬೇಕಪ್ಪ. ಏನ್ ಸಾಕ್ಷಿ ಇದೆ ನಿಮ್ಮ ಹತ್ರ? ನೋಡಿ, ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋದಾ? ಈಗ RSS 3 ಸಲ ಬ್ಯಾನ್ ಆಗಿದೆ. ಮತ್ತೆ ವಾಪಸ್ ತಗೊಂಡಿದ್ದು ನೀವೇ ಅಲ್ವಾ? ಒಂದು ಹೇಳ್ತೀನಿ ಕೇಳಿ, ಇಲ್ಲಿ ವಾಪಸ್ ತಗೊಂಡಿದ್ದು ಅವರು ಏನಂತ, ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತೀವಿ, ಯಾವುದೇ ರಾಜಕೀಯ ಪಕ್ಷ ನಾವು ಮಾಡಲ್ಲ, ಇದೆಲ್ಲ ಮುಚ್ಚಳಿಕೆ ಬರ್ಕೊಟ್ಟ ಮೇಲೆ ವಾಪಸ್ ತಗೊಂಡಿರೋದು. ಇವ್ರು ಇವಾಗ ಏನು ಮಾಡ್ತಾ ಇದ್ದಾರೆ, ಇಂಡೈರೆಕ್ಟ್ ಆಗಿ ರಾಜಕೀಯ ಮಾಡ್ತಾರೆ, ಸಂವಿಧಾನಕ್ಕೆ ಅಗೌರವ ತೋರಿಸ್ತಾರೆ. ಈ ಥರ ಮಾಡ್ತಾ ಇರೋದ್ರಿಂದನೇ ಇವ್ರಿಗೆಲ್ಲ ತಿರ್ಗಾ ಬ್ಯಾನ್ ಮಾಡಬೇಕು ಅಂತ ಯಾರೋ ಹೇಳ್ಬೋದು, ಆದರೆ ಪ್ರಿಯಾಂಕರ್ಗೆ ಹೇಳಿಲ್ಲ ಬ್ಯಾನ್ ಮಾಡಿ ಅಂತ. ಇವ್ರು ನಾನು ಹೇಳ್ತಾ ಇರೋದು 3 ಸಲ ಯಾಕೆ ಬ್ಯಾನ್ ಆಯಿತು? ಗಾಂಧೀಜಿ ಕೊಂದಾಗ ಒಂದ್ಸಲಿ ಬ್ಯಾನ್ ಆಯಿತು, ಬಾಬರಿ ಮಸೀದಿ ಹೊಡೆದ್ರು ಅವಾಗೂ ಕೂಡ ಬ್ಯಾನ್ ಆಯಿತು. ಈ ಥರ ಮಾಡಿನೇ ಇವರು ದೇಶವನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ, ಇವತ್ತು ಬೇಕಾಗಿರೋದು ಯುವ ಜನತೆಗೆ ಕೆಲಸ, ಆರೋಗ್ಯ, ರಸ್ತೆ, ಈ ಥರದ್ದು ಬೇಕು. ನೀವೆಲ್ಲೋ ಹೋಗಿ ಅವ್ರು ಮುಸ್ಲಿಮ್ಸು ಅಂತೇಳಿ ಅವ್ರನ್ನ ಇದು ಮಾಡೋದು. ನಾನು ಹೇಳ್ತಾ ಇರೋದು ಮುಸ್ಲಿಮ್ಸು ಮಾಡಬೇಕು. ಅವ್ರು ಹೇಳ್ತಾ ಇರೋದು ಯಾವ ರೀತಿ ಹೇಳ್ತಾರೆ ಅಂತಂದರೆ, ಇಲ್ಲ ಮುಸ್ಲಿಮ್ಸ್ ಅವರು ಈ ದೇಶದವರೇ ಅಲ್ಲ ಅಂತ ಹೇಳ್ತಾರೆ. ಅವ್ರು ಇಲ್ಲಿ ಹುಟ್ಟಿ ಬೆಳೆದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು. ಕಪೋಕಲ್ಪಿತವಾದಂತ ನಿಮ್ಮ ನಾಯಕರುಗಳು ಹೇಳಿದ್ದಾರೆ. ಉದಾಹರಣೆ ಕೊಡ್ಲಿ ಅವರು. ನಿಮ್ಮ ನಾಯಕರುಗಳು ನಮ್ಮ ಮುಸ್ಲಿಮ್ಸ್ ಮತನೇ ಬೇಡ ಅಂತ ಹೇಳ್ತಾರೆ.